ನಮಸ್ಕಾರ ವೀಕ್ಷಕರೇ ಸಿಎಂ ಯೋಗಿ ಆದಿತ್ಯನಾಥ್ ಹೌದು, ಇಡೀ ದೇಶ ಕಂಡ ಫೈರ್ ಬ್ರ್ಯಾಂಡ್. ಅಂತಿಂತ ಫೈರ್ ಬ್ರ್ಯಾಂಡ್ ಅಲ್ಲ, ಹಿಂದೂ ಫೈರ್ ಬ್ರ್ಯಾಂಡ್. ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗುವುದಕ್ಕೆ ಕಾರಣ ಏನು ಅನ್ನೋದನ್ನ ಇತಿಹಾಸದ ಪುಟಗಳನ್ನು ತಿರುವಿ ಘನಘೋರ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಇದೇ ತೆರನಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ಸಿನಿಮಾ ರೂಪದಲ್ಲಿ ದೇಶದ ಮುಂದೆ ಬರ್ತಾ ಇದ್ದಾರೆ. ಹಂಗಾದ್ರೆ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕುಸಿಯೋದಕ್ಕೆ ಕಾರಣವಾಗಿದ್ದಾದ್ರೂ ಯಾವ ವಿಷಯ? ಸಿಎಂ ಯೋಗಿ ಆದಿತ್ಯನಾಥ್ ಯಾವ ಮತ್ತೊಂದು ಯೋಜನೆಯನ್ನ ಮುಂತಗೊಂಡಿದ್ದಾರೆ? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಯೋಗಿ ಆದಿತ್ಯನಾಥ್ ಅಂತಹ ಒಬ್ಬ ಮುಖ್ಯಮಂತ್ರಿ ರಾಜ್ಯಗಳಿಗೆ ಬೇಕಾ ಅಥವಾ ದೇಶಕ್ಕೆ ಪ್ರಧಾನಿಯಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಭಾರತದಲ್ಲಿ ಕಳೆದ 800ರಿಂದ 900 ವರ್ಷಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಗಣನೀಯವಾಗಿ ಕುಸಿಯೋದಕ್ಕೆ ನಿರಂತರ ವಿದೇಶಿ ಆಕ್ರಮಣ ಮತ್ತು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ಕಾರಣ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅಲ್ಲದೆ ವಸಾಹತುಶಾಹಿ ಆಳ್ವಿಕೆಯು ಭಾರತದ ಸಂಪತ್ತನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದಿದ್ದು ದೇಶದ ಆರ್ಥಿಕ ಸ್ವಾವಲಂಬಿಯಾಗಿ ಪ್ರಧಾನಿ ಮೋದಿಯವರು GST 2.0 ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಯುಪಿ ಸಿಎಂ ಹೇಳಿದ್ದಾರೆ. ಭಾರತದ ಮೇಲೆ ಶತಮಾನಗಳ ವಿದೇಶಿ ಆಕ್ರಮಣ ಮತ್ತು ವಸಾಹತುಶಾಹಿ ಆಳ್ವಿಕೆಯ ಪರಿಣಾಮ ಹಿಂದೂಗಳ ಜನಸಂಖ್ಯೆ ಕುಸಿತ ಕಂಡಿದೆ ಅಂತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ಅಯೋಧ್ಯೆಯ ರಾಮ ಮಂದಿರ ನೋಡಿ ಹೆಮ್ಮೆ ಪಡುವವರು ಭಾರತೀಯರಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಲಖನೌನಲ್ಲಿ ಆತ್ಮನಿರ್ಭರ ಭಾರತ ಸ್ವದೇಶಿ ಸಂಕಲ್ಪ ಕುರಿತು ಮಾತನಾಡಿದಂಥ ಸಂದರ್ಭದಲ್ಲಿ ಸ್ವದೇಶಿಗಳ ಆಳ್ವಿಕೆಯಿಂದಾಗಿ ಭಾರತದಲ್ಲಿನ ಸಂಪನ್ಮೂಲಗಳು, ಒಂದು ಅಡಿಗೆ ಸಾಮಗ್ರಿಗಳು ಎಲ್ಲವನ್ನು ಕೂಡ ದೋಚಿಕೊಂಡು ಹೋಗಿದ್ದಾರೆ, ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಭಾರತ ಶತಮಾನಗಳ ಕಾಲ ವಿದೇಶಿ ಆಕ್ರಮಣಗಳನ್ನ ಎದುರಿಸಿದೆ. ಅಲ್ಲದೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯು ಭಾರತದ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆದಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಇಷ್ಟು ಮಾತ್ರವಲ್ಲದೆ ವಿದೇಶಿಗರ ಆಕ್ರಮಣದಿಂದಾಗಿ ಅಥವಾ ವಿದೇಶಕ್ಕೆ ಹೋಗ್ತಾ ಇರುವವರ ಸಂಖ್ಯೆಯಿಂದಾಗಿ ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗಿದೆ ಅನ್ನೋದರ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ರಿಸ್ತಶಕ 1100ರ ಅವಧಿಯಲ್ಲಿ 60 ಕೋಟಿಯಷ್ಟು ಹಿಂದೂ ಜನಸಂಖ್ಯೆ ಇತ್ತು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯುವ ಹೊತ್ತಿಗೆ ಸುಮಾರು 30 ಕೋಟಿ ಇಳಿದಿತ್ತು. ಈ 800ರಿಂದ 900 ವರ್ಷಗಳಲ್ಲಿ ನಮ್ಮ ಜನಸಂಖ್ಯೆ ಅಂದರೆ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಬೇಕಾಗಿತ್ತು, ವಿನಃ ಕಡಿಮೆಯಾಗಿದೆ. ಇದಕ್ಕೆ ಏನು ಕಾರಣ ಅನ್ನೋದು ನಾವು ತಿಳಿದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಆದರೆ 800 ವರ್ಷಗಳ ಹಿಂದೆ 60 ಕೋಟಿ ಇದ್ದ ಜನಸಂಖ್ಯೆ ಈಗ ಯಾಕೆ 30 ಕೋಟಿಗೆ ಬಂದಿದೆ ಅಂದರೆ, ಈಗಂತಂದ್ರೆ ಇದು 75 ವರ್ಷಗಳ ಹಿಂದೆ 1975ರಲ್ಲಿ 1947ರಲ್ಲಿ 30 ಕೋಟಿಗೆ ಇಳಿದಿತ್ತು. ಆದರೆ ಈಗ ಜನಸಂಖ್ಯೆ ಕಡಿಮೆಯಾಗಿದೆ, ಬೇರೆ ಧರ್ಮದವರ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದರ ಮೂಲಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಜೂನ್ 10, 2025ರಲ್ಲಿ ಒಂದು ರಿಪೋರ್ಟ್ ಬಿಡುಗಡೆಯಾಗತ್ತೆ. ಆ ವರದಿಯ ಪ್ರಕಾರ ಅಂದರೆ ಪ್ಯೂ ರಿಸರ್ಚ್ ಸೆಂಟರ್ ವರದಿಯ ಪ್ರಕಾರ ಇಸ್ಲಾಂ ಧರ್ಮವು ವಿಶ್ವದಲ್ಲಿ ವೇಗವಾಗಿ ಬೆಳೀತಾ ಇರುವ ಧರ್ಮವಾಗಿದೆ. ಕಳೆದ ದಶಕಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯು ಗಮನಾರ್ಹವಾಗಿ ಹೆಚ್ಚಳವಾಗಿದೆ. ಈ ಬೆಳವಣಿಗೆಯು ಭವಿಷ್ಯದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳನ್ನು ಬೀರಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಪಂಚದಲ್ಲಿ ಇಸ್ಲಾಂ ಧರ್ಮ ಬೆಳೀತಾ ಇದೆ ವರದಿಯಾಗಿದೆ. ಜೊತೆಗೆ ಹಾಗೆ ನೋಡಿದ್ರೆ ಕಳೆದ 10 ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟು ಏರಿಕೆಯಾಗಿದೆ ಅನ್ನೋದರ ಬಗ್ಗೆ ಪ್ಯೂ ರಿಸರ್ಚ್ ಸೆಂಟರ್ ವರದಿ ಮಾಡಿತು. ಇದರ ಜೊತೆಗೆ ಪ್ಯೂಸ್ ರಿಸರ್ಚ್ ಸೆಂಟರ್ನ ವರದಿಯ ಪ್ರಕಾರ ಇಸ್ಲಾಂ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಧರ್ಮವಾಗಿ ಬೆಳೆದಿದೆ. ವೇಗವಾಗಿ ಬೆಳೀತಾ ಇರುವುದು ಇದೇ ಧರ್ಮ ಅಂತ ಹೇಳಲಾಗಿದೆ. ಕಳೆದ 1 ದಶಕದಲ್ಲಿ ಎಷ್ಟು ಜನಸಂಖ್ಯೆ ಏರಿಕೆಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಪ್ಯೂ ರಿಸರ್ಚ್ ಸೆಂಟರ್ನ ವರದಿಯ ಪ್ರಕಾರ 2010ರಲ್ಲಿ ಜನಸಂಖ್ಯೆ ಅಂದರೆ ಮುಸ್ಲಿಂ ಜನಸಂಖ್ಯೆ 170 ಕೋಟಿಯಷ್ಟಿತ್ತು. ಇದೀಗ ಅದು 2020ರ ವೇಳೆಗೆ 200 ಕೋಟಿ ತಲುಪಿದೆ. 10 ವರ್ಷದಲ್ಲಿ 30 ಕೋಟಿ ಅಂದರೆ 21% ಜನಸಂಖ್ಯೆ ಏರಿಕೆಯಾಗಿದೆ. ಇತರೆ ಧರ್ಮಗಳ ಜನಸಂಖ್ಯೆ ಬೆಳವಣಿಗೆ ಕೇವಲ 10% ಇದೆ. ಅಂದರೆ ನೀವೇ ಅಚ್ಚರಿ ಪಡಬೇಕಾದಂತಹ ವಿಷಯ ಏನಂತಂದರೆ 2010ರಿಂದ 2020ರವರೆಗೆ ಹಿಂದೂಗಳ ಜನಸಂಖ್ಯೆಯಲ್ಲಿ ಇಳಿಕೆ ಕಂಡು ಬಂದಿದೆ.
2010ರಲ್ಲಿ ಹಿಂದೂಗಳ ಜನಸಂಖ್ಯೆಯು 15%ರಷ್ಟಿದ್ರೆ 2020ರ ವೇಳೆಗೆ ಅದು 14.9ಕ್ಕೆ ಇಳಿಕೆಯಾಗಿದೆ. ಇಂದು ವಿಶ್ವದ ಪ್ರತಿ 4ನೇ ವ್ಯಕ್ತಿ ಮುಸ್ಲಿಮರಾಗಿದ್ದಾರೆ. ಜನಸಂಖ್ಯೆ ಹೆಚ್ಚಳ ಭವಿಷ್ಯದಲ್ಲಿ ಸಾಮಾಜಿಕ ರಾಜಕೀಯದಲ್ಲಿ ನೇರ ಪರಿಣಾಮ ಬೀರಲಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವರದಿಯಲ್ಲಿ ಭಾರತದ ಜನಸಂಖ್ಯೆಯ ಕುರಿತು ಮಾಹಿತಿಯನ್ನು ನೀಡಲಾಗಿದ್ದು 2050ರ ವೇಳೆಗೆ ಭಾರತದ ಜನಸಂಖ್ಯೆ 166 ಕೋಟಿ ಆಗಲಿದೆ. ಇದರಲ್ಲಿ ಹಿಂದೂಗಳ ಜನಸಂಖ್ಯೆ 130 ಕೋಟಿ ಇರಲಿದೆ. 2050ರ ವೇಳೆಗೆ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ 30 ಕೋಟಿಯ ಆಸುಪಾಸು ಇರಲಿದೆ. 2050ರಲ್ಲಿ ವಿಶ್ವದ ಒಟ್ಟು ಮುಸ್ಲಿಂ ಜನಸಂಖ್ಯೆಯಲ್ಲಿ ದೇಶದ ಪಾಲು 11% ಇರಲಿದೆ ಅಂತ ಇದೇ ಪೀಸ್ ರಿಸರ್ಚ್ ಸೆಂಟರ್ ಹೇಳಿಕೆಯನ್ನು ಕೊಟ್ಟಿದೆ, ಅಂದರೆ ವರದಿಯನ್ನು ರಿಪೋರ್ಟ್ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಇವೆಲ್ಲವುಗಳನ್ನ ನೋಡಿ ಅಥವಾ ಈ ಒಂದು ಕಡೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಳವಾಗ್ತಾ ಇದೆ, ಇದನ್ನೇ ರಾಜಕೀಯವಾಗಿ ಬಳಸಿಕೊಂಡು ದೇಶದಲ್ಲಿ ಬಿಜೆಪಿ ರಾಜಕೀಯ ಮಾಡಿಕೊಂಡು ಹೋಗುತ್ತಾ ಅನ್ನೋದು ಕೂಡ ಒಂದು ವಿಷಯವಾಗಿದೆ. ಇದನ್ನೇ ಈ ಒಂದು ವರದಿಯನ್ನೇ ಇಟ್ಟುಕೊಂಡು ಸಿಎಂ ಯೋಗಿ ಆದಿತ್ಯನಾಥ್ ಅವರು ಒಂದು ಭಾಷಣವನ್ನು ಮಾಡಿದ್ದಾರೆ. ಈಗ ಭಾಷಣ ಅಷ್ಟೇ ಅಲ್ಲ, ಅದೇ ತೆರನಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಮೊದಲು ಉತ್ತರ ಪ್ರದೇಶ ಹೆಂಗಿತ್ತು, ಕ್ರೈಮ್ಗಳ ಸಿಟಿ, ಕ್ರೈಮ್ಗಳ ರಾಜ್ಯ, ಕ್ರೈಮ್ ರೇಟ್ ಅಲ್ಲಿ ಜಾಸ್ತಿ ಆಗಿತ್ತು. ಯಾವಾಗ 2 ಟರ್ಮಲ್ಲಿ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರ ವಹಿಸ್ಕೊಳ್ತಾರೋ, ಗುಂಡಾಗಿರಿ ಜೊತೆಗೆ ಮಾಫಿಯಾ ಮಾಡ್ತಾ ಇದ್ದಂತಹ ಕೆಲವೊಂದಿಷ್ಟು ಜನರನ್ನ, ಮಾಫಿಯಾ ಮಾಡ್ತಾ ಇದ್ದಂಥವ್ರನ್ನ ಮಣ್ಣಲ್ಲಿ ಮಣ್ಣು ಹಾಕಿ ತುಳಿದು ಹಾಕ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಂಸತ್ತಲ್ಲಿ. ಅದೇ ಹೇಳಿಕೆಯ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಯಾಕಂತಂದರೆ ಮಾಫಿಯಾ ದಂಧೆಕೋರರನ್ನು ಮಟ್ಟ ಹಾಕಿ ಈಗ ಯೋಗಿ ಆದಿತ್ಯನಾಥ್ ಕ್ರೈಮ್ ಸಿಟಿಯಿಂದ, ಕ್ರೈಮ್ ರೇಟಿಂದ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ CM ಆಗಿರುವಂತಹ ಯೋಗಿ ಆದಿತ್ಯನಾಥ್ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗುವಂತಹ ಸಾಧ್ಯತೆಗಳು, ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಕಾರಣ ಇಷ್ಟೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ 75 ವರ್ಷ ತುಂಬಿ 76ನೇ ವರ್ಷಕ್ಕೆ ಈಗಾಗಲೇ ಕಾಲಿಟ್ಟಿದ್ದಾರೆ. 75 ವರ್ಷ ತುಂಬಿದಂತಹ ಬಿಜೆಪಿಯಲ್ಲಿನ ಒಂದು ಅನ್ರೂಲ್ ಒಂದು ನಿಯಮ ಇದೆ. ಏನಂತಂದರೆ 75 ವರ್ಷ ಆಗ್ತಾ ಇದ್ದ ಹಾಗೆ ಅವರು ಯಾರೇ ಆಗಿರಬಹುದು, ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟು ಕಾರ್ಯದರ್ಶಿಯಾಗಿ ಅಥವಾ ಹಿಂದೆ ಕೆಲಸ ಮಾಡಿಕೊಂಡು ಹೋಗಬೇಕು ಅನ್ನುವಂತಹ ರೂಲ್ ಇದೆ. ಆದರೆ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೊಡ್ತಾರಾ ಇಲ್ವಾ ಅನ್ನೋದು ಸೆಕೆಂಡರಿ. ಈಗ ರಾಜೀನಾಮೆ ಕೊಟ್ಟಿದ್ದೇ ಯಾದಲ್ಲಿ ಮುಂದಿನ PM ಯಾರು, ಮುಂದಿನ PM ಕ್ಯಾಂಡಿಡೇಟ್ ಯಾರು ಅನ್ನುವಂತಹದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ರೇಸ್ನಲ್ಲಿ, ಪ್ರಧಾನಮಂತ್ರಿ ರೇಸ್ನಲ್ಲಿ ಯೋಗಿ ಆದಿತ್ಯನಾಥ್ ನಂಬರ್ 1 ಸ್ಥಾನದಲ್ಲಿದ್ದರೆ, ಅಮಿತ್ ಶಾ 2ನೇ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ ರಾಜನಾಥ್ ಸಿಂಗ್ ಅವರು ಇದ್ದಾರೆ. 4ನೇ ಸ್ಥಾನದಲ್ಲಿ ನಿತಿನ್ ಗಡ್ಕರಿ ಅವರು ಇದ್ದಾರೆ. ಇವರ ಪೈಕಿ ಯಾರಾಗಬೇಕು ಪ್ರಧಾನಮಂತ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ಯೋಗಿ ಆದಿತ್ಯನಾಥ್ ಅವರೇನಾದರೂ ಸಪೋಸ್ ಬಂದಿದ್ದೇ ಆದಲ್ಲಿ ಒಂದು ಕಡೆ ದೇಶ ಅಭಿವೃದ್ಧಿಯಾಗತ್ತೆ ಅಂತ ಕೆಲವೊಂದಿಷ್ಟು ಜನರು ನಂಬಿದ್ದಾರೆ. ಇನ್ನೊಂದು ಕಡೆ ಧರ್ಮಗಳ ನಡುವೆ ಕಿತ್ತಾಟ ಶುರುವಾಗತ್ತೆ ಅಂತ ಇನ್ನೊಂದು ವಲಯ ಹೇಳ್ತಾ ಇದೆ, ಅಥವಾ ಇನ್ನೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವರೇನು ಸಂಸದರಲ್ಲ, ರಾಜ್ಯಸಭಾ ಮೆಂಬರ್ ಅಲ್ಲ, ಅದು ಹೆಂಗೆ ಇವರು ಮಾಡ್ತಾರೆ, PM ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಹಂಗೆ ಈ ಕಾಂಗ್ರೆಸ್ ಟೈಮಲ್ಲೂ ಕೂಡ ಆಗಿದ್ದು ಇದೆ. ಯಾವಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು 2 ಸರ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, 2 ಸರ್ತಿ ಅವರು ಸೋಲ್ತಾರೆ. ಅದಾದ ನಂತರ ರಾಜ್ಯಸಭಾ ಟಿಕೆಟ್ ಕೊಟ್ಟು, ಹಿಂದಿನ ಬಾಗಿಲಿನಿಂದ ರಾಜ್ಯಸಭಾ ಟಿಕೆಟ್ ಕೊಟ್ಟು ಅವರಿಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಕೊಡ್ತಾರೆ. ಸೊ ಹಾಗೆಯೇ ಇಲ್ಲೂ ಕೂಡ ಆಗಬಹುದಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಕಾರಣ ಸಪೋಸ್ ಏನಾದರೂ ಈಗ ದೇಶಕ್ಕೆ ಜನಪ್ರಿಯ ವ್ಯಕ್ತಿ, ಅಂದರೆ ದೇಶದಲ್ಲಿರುವಂತಹ ಜನಪ್ರಿಯ ವ್ಯಕ್ತಿ ಬೇಡವಾಗಿದ್ದಾರೆ, ಒಬ್ಬ ಪ್ರಜ್ಞಾವಂತ ಪ್ರಧಾನಿ ಆಗಬೇಕಾಗಿದೆ, ಪ್ರಜ್ಞಾವಂತ ಪ್ರಧಾನಿ ಬೇಕಾಗಿದ್ದಾರೆ. ಕಾರಣ ಇಷ್ಟೇ, ದೇಶಕ್ಕೆ ವಿದೇಶಗಳಲ್ಲಿ ಓಡಾಡಿ ಬಂದು ನಮ್ಮ ದೇಶದಲ್ಲಿ ವಿದೇಶಿ ಕಂಪನಿಗಳು ಹೂಡಿಕೆ ಮಾಡಬೇಕು ಅನ್ನುವಂತಹ ಮಾತುಗಳಿದ್ದಾವೆ. ಅಂದರೆ ಹೂಡಿಕೆ ಮಾಡಬೇಕು. ಸಪೋಸ್ ಏನಾದರೂ ಹೂಡಿಕೆ ಆಗಲಿಲ್ಲ, ಇಲ್ಲಿರುವಂತಹ ಕಂಪನಿಗಳು ಏನಾದರೂ ಕೈ ಬಿಟ್ಟು ಹೋದವು ಅಂತಂದರೆ ಇಲ್ಲಿ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡತ್ತೆ. ದೇಶದಲ್ಲಿರುವಂತಹ ಯುವಕರು ವಿದೇಶಗಳಿಗೆ ಹೋಗಿ ನೆಲೆ ನಿಲ್ತಾರೆ. ಹಾಗಾದರೆ ಅಫ್ಕೋರ್ಸ್ ದೇಶ ಖಾಲಿಯಾಗುವುದಂತೂ ಸತ್ಯ, ಇಲ್ಲ ಅಂತಂದರೆ ತುಂಬಿ ತುಳುಕೋದಂತೂ ಕೂಡ ಸತ್ಯ. ಕಾರಣ ಒಬ್ಬ ಯುವಕನಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗಿಯಾಗಿ ಓಡಾಡ್ತಾ ಇದ್ದಾನಂತಂದರೆ ಸಪೋಸ್ ಹಂಗೇನಾದರೂ ಆಗಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂತಹ ಸ್ಥಿತಿ ನಿರ್ಮಾಣವಾಗತ್ತೆ. ಈಗಾಗಲೇ 25,000ಕ್ಕೂ ಹೆಚ್ಚು ಸ್ಟಾರ್ಟಪ್ ಕಂಪನಿಗಳು ಬಂದ್ ಆಗಿವೆ ಎನ್ನುವಂತಹ ವರದಿ ಇದೆ.
ಸ್ಟಾರ್ಟಪ್ ಕಂಪನಿಗಳು ಬಂದಾದವು ಅಂತಂದರೆ, ಸ್ಟಾರ್ಟಪ್ ಕಂಪನಿಗಳು ಬೇರೆ ದೇಶಕ್ಕೆ ತಗೊಂಡು ಹೋದವು ಅಂತಂದರೆ, ಬೇರೆ ದೇಶಕ್ಕೆ ಹೋದವು ಅಂತಂದರೆ, ಭಾರತದಲ್ಲಿ ಯಾವ ಕಂಪನಿ ಅಥವಾ ಯಾವ ಉದ್ಯೋಗ ಮಾಡಬೇಕು? ಕೇಂದ್ರ ಸರ್ಕಾರ ಸ್ಟಾರ್ಟಪ್ ಕೊಡ್ತೀವಿ, ಸ್ಟಾರ್ಟಪ್ಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು ಈಗ ಸ್ಟಾರ್ಟಪ್ ಕಂಪನಿಗಳಿಗೆ ದುಡ್ಡು ಅಥವಾ ಈ ಸಬ್ಸಿಡಿ ದುಡ್ಡು ಬರದೇ ಇರದ ಕಾರಣಕ್ಕಾಗಿ ಯುವಕರು ಸ್ಟಾರ್ಟಪ್ ಕಂಪನಿಗಳನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹದ್ದು ಇದೆ. ಹಾಗಾದರೆ PM ಮೋದಿಯವರು ಹೇಳಿಕೆ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಹುಸಿ ಆಗ್ತಾ ಇದ್ದಾವ? ಯಾಕೆ ನಿರುದ್ಯೋಗ ತಾಂಡವವಾಡ್ತಾ ಇದೆ? ನೋಡಿ, ನಿಮ್ಮ ಮನೆಯಲ್ಲಿ ಒಬ್ಬ ಯುವಕ ಇದ್ದ ಅಂತಂದರೆ, ಅಥವಾ ಒಂದು ಮನೆಯಲ್ಲಿ 4 ಜನ ಯುವಕರಿದ್ದರೆ 3 ಜನರಿಗೆ ಉದ್ಯೋಗ ಇರಲ್ಲ, ಒಬ್ಬನಿಗೆ ಮಾತ್ರ ಉದ್ಯೋಗ ಇರುತ್ತೆ ಅಲ್ವಾ? ಸೊ ಹೀಗಾಗಿ ಉದ್ಯೋಗ ಬೇಕು ಅಂತಂದರೆ ಸ್ಟಾರ್ಟಪ್ ಕಂಪನಿಗಳು, ಹೊಸ ಹೊಸ ಕಂಪನಿಗಳು ಬರಬೇಕು. ಹೊಸ ಕಂಪನಿಗಳು ಬರಬೇಕಂತಂದರೆ ಅಧಿಕಾರಿಗಳು, ಪ್ರಧಾನಿಗಳು ಹೊರಗಡೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಬರೀ ಸಮೋಸ ತಿನ್ಕೊಂಡು ಬರೋದಲ್ಲ, ಬೇರೆ ಬೇರೆ ದೇಶದ ಉದ್ಯೋಗಿಗಳನ್ನು ಮಾತಾಡಿಸ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಬರಬೇಕು. ಅದನ್ನು ಬಿಟ್ಟು ಸುಮ್ಮನೆ ಫೋಟೋಗ್ರಾಫಿ, ಫೋಟೋಶೂಟ್ ಮಾಡ್ಕೊಂಡು ಬರೋದಲ್ಲ. ನಿಮಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಹಿಂದೂ ಫೈರ್ ಬ್ರ್ಯಾಂಡ್ ಈಗ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳಲಿದ್ದಾರೆ. ಸಿನಿಮಾ ಅಂತಂದರೆ ಬಾಲಿವುಡ್ನಲ್ಲಿ ಹೀರೋಗಳ, ಕ್ರಿಕೆಟ್ ರಂಗದಲ್ಲಿ ಸಾಧನೆ ಮಾಡಿದವರ ಬಯೋಪಿಕ್ಗಳು ಸಿನಿಮಾ ರೂಪದಲ್ಲಿ ಬರೋದು ಸಕ್ಸಸ್ ಕೂಡ ಆಗಿದೆ. ಈಗ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರ ಬದುಕು ಇನ್ನು ಮುಂದೆ ಸಿನಿಮಾ ರೂಪದಲ್ಲಿ ಬರೋದಕ್ಕೆ ಸಜ್ಜಾಗಿದೆ. ಚಿತ್ರದ ಮೊದಲ ಪೋಸ್ಟರ್ ಕೂಡ ಅನಾವರಣ ಮಾಡಲಾಗಿದೆ. ಅನ್ಟೋಲ್ಡ್ ಸ್ಟೋರಿ ಆಫ್ ಯೋಗಿ ಎಂಬ ಟೈಟಲ್ ಅನ್ನ ಸಿನಿಮಾಗೆ ಇಡಲಾಗಿದೆ. ಈ ಚಿತ್ರ ಶಾಂತನು ಗುಪ್ತಾ ದಿ ಮಾಂಕ್ ಹೂ ಬಿಕಮ್ ಚೀಫ್ ಮಿನಿಸ್ಟರ್ ಅನ್ನುವಂತಹ ಪುಸ್ತಕವನ್ನು ಆಧರಿಸಿ ಸಿನಿಮಾ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಮೊದಲೇ ಹೇಳ್ದ ಹಾಗೆ ಸಿನಿಮಾ ಮಾಡೋದಷ್ಟೇ ಅಲ್ಲ, CM ಯೋಗಿ ಆದಿತ್ಯನಾಥ್ ತನ್ನ ಉತ್ತರ ಪ್ರದೇಶವನ್ನು ಹೆಂಗೆ ಇಟ್ಟಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.